ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ ಗುಲ್ಬರ್ಗಾ ನ್ಯೂಸ್. ನಾನು ವೈಷ್ಣವಿ. ನಾಡಿನ ಸಮಸ್ತ ಜನರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಹೆಡ್ಲೈನ್ಸ್. ನಗರದ ಕ್ರೈಸ್ಟ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಸಮಾರಂಭ. ಜಾಗೃತಿ ಜ್ಯೋತಿ ಟ್ರಸ್ಟ್ ವತಿಯಿಂದ ದೇಶವ್ಯಾಪ್ತಿ ಜನಸೇವೆ. ಜ್ಯೋತಿ ಬಸವರಾಜ್ ಸುದ್ದಿಗೋಷ್ಠಿ. ಅಗಲಿದ ಶ್ವಾನದಳ ಕ್ರೈಮ್ ಡಾಗ್ ರೀಟಾಗೆ ಅಂತಿಮ ವಿದಾಯ ಹೇಳಿದ ಪೊಲೀಸರು. ಪೊಲೀಸ್ ಸಕಲ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಗದಗ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧಿಯವರ ಹೆಸರಿಡುವಂತೆ ಬಿಆರ್ ಪಾಟೀಲ್ ಒತ್ತಾಯ. ಡಿಸೆಂಬರ್ 27ರಂದು ಕಲಬುರಗಿಯಲ್ಲಿ ಜೀವ ಆಸ್ಪತ್ರೆ ಉದ್ಘಾಟನೆ. ಕಲಬುರಗಿಯಲ್ಲಿ ಡಿಸೆಂಬರ್ 27ರಂದು 3 ದಿನಗಳ ಕಾಲ ಎಬಿವಿಪಿ ರಾಜ್ಯ ಸಮ್ಮೇಳನದ ಆಯೋಜನೆ. ಸಚಿನ್ ಕುಳಗೇರಿ ಸುದ್ದಿಗೋಷ್ಠಿ. ಡಿಸೆಂಬರ್ 28 ಹಾಗೂ 29ರಂದು ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ. ಪರಶುರಾಮ್ ಮಾಹಿತಿ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಐವಾನ್ ಶಾಹಿ ಅತಿಥಿ ಗೃಹದ ಬಳಿ ಇರುವ ಕ್ರೈಸ್ಟ್ ಮೆಥೋಡಿಕ್ಸ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಚರ್ಚ್ಗೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಯೇಸುವಿನ ಸ್ಮರಣೆ ಮಾಡಿದರು. ನಗರದ ಐವಾನ್ ಶಾಹಿ ಅತಿಥಿ ಗೃಹದ ಬಳಿ ವಿಜಯ್ ವಿದ್ಯಾಲಯದ ಆವರಣದಲ್ಲಿ ಕ್ರೈಸ್ಟ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಯೇಸುವಿನ ಜನ್ಮದಿನವಾದ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಹೊಸ ಉಡುಗೆಗಳನ್ನು ತೊಟ್ಟು ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಿ ಚರ್ಚ್ಗೆ ಆಗಮಿಸಿ ದೇವರ ಆರಾಧನೆ ಮಾಡುವ ಮೂಲಕ ಕ್ರಿಸ್ತನ ಕೃಪೆಗೆ ಪಾತ್ರರಾದರು.
ದೇವರ ಪುತ್ರರಾಗಿರಲಿಲ್ಲ. ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವುದರಿಂದ ಪಾಪಕ್ರಿಯೆಗಳನ್ನು ಹೇಳಿಕೊಂಡಿದ್ದರು. ಆದರೆ ಯೇಸು ಕ್ರಿಸ್ತನು ಹುಟ್ಟಿಕೊಂಡಿರುವಂಥದ್ದು ಪುತ್ರರ ಪದವಿಯನ್ನು ನಮಗೆ ಕೊಡುವುದಕ್ಕಾಗಿ ಆತನು ಲೋಕದಲ್ಲಿ ಹುಟ್ಟಿದನು. ನಾವೆಲ್ಲರೂ ದೇವರ ಮಕ್ಕಳು. ದೇವರ ಮಕ್ಕಳಾಗುವ ಅಧಿಕಾರವನ್ನು ಯೇಸು ಕ್ರಿಸ್ತನು ಆತನ ನಂಬುವ ಪ್ರತಿಯೊಬ್ಬ ಮಗನಿಗೆ, ಒಂದು ಜಾತಿ, ಒಂದು ಜನಾಂಗ, ಒಂದು ಕುಲಕ್ಕೆ ಸೀಮಿತವಾಗಿ ಹುಟ್ಟಿ ಬರಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಹುಟ್ಟಿದರು. ಆದುದರಿಂದ ಇಡೀ ವಿಶ್ವ ಮಾನವರು ದೇವರ ಮಕ್ಕಳಾಗುವ ಅಧಿಕಾರ ನಮಗೆ ಕೊಟ್ಟಂತ ದೇವರನ್ನು ಗಂಭೀರತೆಯಿಂದ, ಗೌರವದಿಂದ, ಘನತೆಯಿಂದ ಆರಾಧನೆ ಮಾಡ್ತಾ ಇದ್ದಾರೆ. ವಿಶ್ವದಲ್ಲಿ ಏಕೈಕ ಹಬ್ಬ, ಒಂದೇ ದಿನದಲ್ಲಿ ಆಚರಿಸುವಂತಹ ಹಬ್ಬ ಅದು ಕ್ರಿಸ್ಮಸ್ ಹಬ್ಬ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯೇಸು ಕ್ರಿಸ್ತನು ಹೇಳ್ತಾನೆ ಇದೇ ಅಧ್ಯಾಯದ 3ನೇ ವಚನದಲ್ಲಿ, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಹುಟ್ಟಿ ಬಂದಿರುವಂತ ಯೇಸು ಕ್ರಿಸ್ತನಲ್ಲಿ ಜೀವವಿತ್ತು, ಆ ಜೀವವು ಸಕಲ ಮಾನವರಿಗೆ ಬೆಳಕು ಕೊಡುವಂತದ್ದಾಗಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದಕ್ಕೆ ಪೂರಕವಾದಂತಹ ಇನ್ನೊಂದು ವಾಕ್ಯವನ್ನು ನಾನು ಓದುತ್ತೇನೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಚನದಲ್ಲಿ, ಆತನು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದಿದೆ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಲೋಕದಲ್ಲಿ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿರುವಂತಹ ದೇವರು ಒಬ್ಬನೇ ದೇವರು, ಆತನೇ ಯೇಸು ಕ್ರಿಸ್ತನು. ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಸಾರಿ ಹೇಳಿದಂತಹ ದೇವಪುತ್ರರು ಆತನೇ ಯೇಸು ಕ್ರಿಸ್ತನು. ಬೆಳಕು ಅಂತ ಹೇಳುವಾಗ ಜ್ಞಾನೋದಯ ಆಗುವಂಥದ್ದು. ಜ್ಞಾನೋದಯ ಅಂತ ಹೇಳಿದರೆ ಏನು? ಜ್ಞಾನೋದಯ, ಎಲ್ಲರೂ ಜ್ಞಾನಿಗಳಿದ್ದೇವೆ, ನಮಗೆಲ್ಲ ಬುದ್ಧಿ ಇದೆ, ನಮಗೆಲ್ಲ ಜ್ಞಾನಗಳಿದೆ, ತಿಳುವಳಿಕೆ ಇದೆ, ಇಷ್ಟು ಡಿಗ್ರಿಗಳಿವೆ ನಮಗೆ ಅಂತ ಹೇಳ್ತೀವಿ. ಆದರೆ ಜ್ಞಾನೋದಯ ಅಂದರೆ ಏನು? ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವಂಥದ್ದು, ನನ್ನ ಸೃಷ್ಟಿಕರ್ತನನ್ನು ಅರ್ಥ ಮಾಡಿಕೊಳ್ಳುವುದು. ನಿಜವಾದಂತಹ ಜ್ಞಾನ ಅಂತ ಹೇಳಿದ್ರೆ ನಾನು ಏನಾಗಿದ್ದೇನೆ ಎಂಬುದು ನಾನು ಅರ್ಥ ಮಾಡಿಕೊಳ್ಳುವಂಥದ್ದು, ಮತ್ತು ನನ್ನನ್ನು ಸೃಷ್ಟಿ ಮಾಡಿರುವಂತಹ ದೇವರನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇ ಜ್ಞಾನೋದಯ. ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ, ನಾನು ಈ ಲೋಕದಲ್ಲಿ ಇದ್ದೇನೆ, ನಾನು ಯಾಕೆ ಈ ಲೋಕದಲ್ಲಿ ಇದ್ದೇನೆ, ಏನು ಮಾಡೋದಕ್ಕಾಗಿ ನಾನು ಇದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವವನಿಗೆ ಯೇಸು ಕ್ರಿಸ್ತ ಹೇಳ್ತಾನೆ, ನಾನು ನಿಮಗೆ ಜೀವ ಕೊಡುತ್ತೇನೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ಮೋಕ್ಷ ಕೊಡುವುದಕ್ಕಾಗಿ ನಾನು ಹುಟ್ಟಿ ಬಂದಿದ್ದೇನೆ. ಅಧಿಕಾರ ಮಾಡುವುದಕ್ಕಾಗಿ ಅಲ್ಲ, ಆಡಳಿತ ಮಾಡುವುದಕ್ಕಾಗಿ ಅಲ್ಲ, ಸಿಂಹಾಸನ ಮೇಲೆ ಕೂತುಕೊಳ್ಳುವುದಕ್ಕಾಗಿ ಅಲ್ಲ, ಮಾನವರ ಸೇವೆ ಮಾಡಬೇಕು, ಪಾಪಿಗಳನ್ನು ಹುಡುಕಿ ರಕ್ಷಣೆ ಮಾಡಬೇಕು, ಅವರ ಪ್ರಾಣ ರಕ್ಷಿಸುವುದಕ್ಕಾಗಿ ನನ್ನ ಪ್ರಾಣ ಈಡುಕೊಡಬೇಕು ಎಂಬುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿ ಬಂದಿರೋದ್ರಿಂದ ಇಡೀ ಸಮಾರಂಭದಲ್ಲಿ ಚರ್ಚ್ನ ಫಾದರ್ ಹಾಗೂ ವಿವಿಧ ಬಡಾವಣೆಯ ಕ್ರಿಸ್ತ ಬಾಂಧವರು ಭಾಗವಹಿಸಿದರು. ಜಾಗೃತಿ ಜ್ಯೋತಿ ಟ್ರಸ್ಟ್ ಕಳೆದ 22 ವರ್ಷಗಳಿಂದ ಜನಸೇವೆ ಮಾಡುತ್ತಾ ಬರುತ್ತಿದ್ದು, ರಾಜ್ಯ ಮಾತ್ರವಲ್ಲದೆ ದೇಶವ್ಯಾಪ್ತಿ ಮಹಿಳಾ ಸಬಲೀಕರಣಕ್ಕೆ ಹಗಲಿರುಳು ಶ್ರಮಿಸುತ್ತಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಜ್ಯೋತಿ ಬಸವರಾಜ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಜಾಗೃತಿ ಜ್ಯೋತಿ ಟ್ರಸ್ಟ್ ಕಳೆದ 2002ರಿಂದ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿದೆ. ವಿವಿಧ ಸಂಘಟನೆಗಳು ಹಾಗೂ ಸಂಘ ಸಂಸ್ಥೆಗಳ ಸಂಯೋಗದ ಶಿಕ್ಷಣ ಮತ್ತು ವೃತ್ತಿ ಮಾರ್ಗದರ್ಶನ, ವೃತ್ತಿ ಕೌನ್ಸಿಲಿಂಗ್ ಕಾರ್ಯಾಗಾರಗಳು
10 ಮತ್ತು 12ನೇ ತರಗತಿ ನಂತರದ ಸರ್ಕಾರಿ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಮತ್ತು ವೃತ್ತಿ ಮಾರ್ಗದರ್ಶನ, ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳು, ಟೈಲರಿಂಗ್, ಡಿಸೈನಿಂಗ್, ಆರೋಗ್ಯ ತಪಾಸಣೆ ಸೇರಿದಂತೆ ರಿಟೆಕ್ ಅನೇಕ ರೀತಿ ಸೇವೆಗಳ ಸಮಾಜಕ್ಕೆ ನೀಡುತ್ತಾ ಬರುತ್ತಿದೆ. ಮುಂದೆ ಕೂಡ ಈ ಸೇವೆಗಳನ್ನು ಮುಂದುವರಿಸಲಿದೆ ಎಂದು ತಿಳಿಸಿದರು. ಜಾಗೃತಿ ಜ್ಯೋತಿ ಟ್ರಸ್ಟ್ ಏನಿದೆ ಅಂದರೆ ಸುಮಾರು 2002ರಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮನೆಯವ್ರದ್ದು ಟ್ರಾನ್ಸ್ಫರೇಬಲ್ ಜಾಬ್, ನಾವು ಒಂದು ಕಡೆ ಇರೋದಿಲ್ಲ. ಸೊ ಫಸ್ಟಿಗೆ ನಾನಿಲ್ಲಿ ನನ್ನ ನೋಟಲ್ಲಿ ಕೊಟ್ಟಿರೋರಂಗೆ ದಿಲ್ಲಿಯಲ್ಲಿದ್ವಿ. ನಾವು 2002-05 ದಿಲ್ಲಿಯಲ್ಲಿದ್ವಿ. ಅಲ್ಲಿ 36 ಹೆಣ್ಮಕ್ಳನ್ನ ನಾವು ಸಶಕ್ತ ಮಾಡಿದ್ವಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಮೊಜಾಂಬಿಕ್ ಕಂಟ್ರಿ ಅಂತ ಟ್ರಾನ್ಸ್ಫರ್ ಆಯಿತು ನಮ್ಮ ಮನೆಯವ್ರಿಗೆ. ಅಲ್ಲಿ ನಾವು 2006ರಿಂದ 9ರಲ್ಲಿದ್ವಿ. 85 ಮಕ್ಕಳನ್ನು ನಾವು ಸಶಕ್ತ ಮಾಡಿದ್ವಿ. ದೆನ್ ನನ್ನ ಮಕ್ಕಳು ಗುಲ್ಬರ್ಗಾಗಿರೋದು ಕಾರಣದಿಂದ ನಾನು ಬಂದು ಮನೆ ಮಾಡಿದೆ. ಗುಲ್ಬರ್ಗಾದಲ್ಲಿ 145 ಮಕ್ಕಳನ್ನು ನನಗೆ ಸಶಕ್ತ ಮಾಡೋಕ್ಕೆ ಅವಕಾಶ ಸಿಕ್ತು. ಯಾಕಂದರೆ ಇದು ನನ್ನ ಹುಟ್ಟೂರಾಗಿರೋದ್ರಿಂದ ನನಗೆ ಭಾಳಷ್ಟು ಎಲ್ಲರ ಕಡೆಯಿಂದ ಸಹಕಾರನೂ ಸಿಕ್ತು. ಸೊ ಹೀಗಾಗಿಬಿಟ್ಟು ಆಮೇಲೆ ನಮ್ಮ ಮನೆಯವ್ರಿಗೆ 15ರಿಂದ 18ಕ್ಕೆ ರಿಷಿಕೇಶ್ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಕೂಡ ನಾವು ಕೆಲಸ ಮಾಡಿದ್ವಿ ಮಕ್ಕಳಿಗಾಗಿ. ಅಲ್ಲಿ ಅರೌಂಡ್ ನಾವು 145 ಮಕ್ಕಳನ್ನ ಎಂಪವರ್ ಮಾಡಿದ್ವಿ. ನೆಕ್ಸ್ಟ್ 1920 ಕೋವಿಡ್ ಆಯಿತು. ಕೋವಿಡಲ್ಲಿ ಕೂಡ ನಾವು ಪ್ರಾಣಿಗಳಿಗೆ ರಕ್ಷಣೆಗಳನ್ನು ಕೊಟ್ವಿ, ಅವ್ರಿಗೆ ಊಟ ಕೊಟ್ವಿ, ಆಕ್ಸಿಜನ್ ಪ್ರೊವೈಡ್ ಮಾಡಿದ್ವಿ. ಮತ್ತು ಯಾರು ನೀಡಿ ಇದ್ದರೂ ಅವ್ರಿಗೆ ನಾವು ಕ್ಯಾಂಪ್ಗಳನ್ನು ಇಟ್ಕೊಂಡು ಮೆಡಿಕಲ್ ಹೆಲ್ತ್ ಚೆಕ್ಗಳನ್ನು ಇಟ್ಕೊಂಡ್ವಿ. ಸೊ ಇದೇ ರೀತಿಯಾಗಿ ನಮ್ಮ ಕಾರ್ಯ ನಡೀತಾ ಇತ್ತು. ನಾವಿದು ಟ್ರಸ್ಟನ್ನ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ, ಯಾಕಂದರೆ ನಮ್ಮದು ನಿಸ್ವಾರ್ಥ ಸೇವೆ ಆಗಿತ್ತು. ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ. ಆದರೆ ಎಂಡ್ ಆಫ್ ದ ಇಯರ್ 2021ಗೆ ನಮ್ಮ ಮನೆಯವ್ರಿಗೆ ಇಂದೋರ್ಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಗೆ ಈ ನಿಟ್ಟಿನಲ್ಲಿ ಇಷ್ಟು ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದಕ್ಕೊಂದು ಯಾಕೆ ಹೆಸರು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಇದು ಮಾಡಿದಾಗ ಕಲಬುರಗಿಯಲ್ಲಿ ಅದನ್ನು ಪರ್ಮನೆಂಟ್ ಅಡ್ರೆಸ್ ಆಗಿ ಇಟ್ಕೊಂಡ್ಬಿಟ್ಟು ಒಂದು ರಿಜಿಸ್ಟ್ರೇಷನನ್ನು ಮಾಡಿದ್ವಿ. ಪರ್ಮನೆಂಟ್ ಅಡ್ರೆಸ್ ಕಲಬುರಗಿ ಆಗಿರುತ್ತೆ. ಮತ್ತು ನಾವು ಎಲ್ಲಿ ಬೇಕಲ್ಲಿ ನಾವು ಹೋದಲ್ಲೆಲ್ಲ ನಾವು ವರ್ಕ್ ಮಾಡ್ತಾ ಇರ್ತೀವಿ ಇದನ್ನು. ಹೀಗಾಗಿಬಿಟ್ಟು ಇಂದೋರಲ್ಲಿ ಕೂಡ ಇವಾಗ ನಮ್ಮದು 5th ಬ್ಯಾಚ್ ಆಫ್ ಸ್ಟಿಚಿಂಗ್ ಕ್ಲಾಸ್ ನಡೀತಾ ಇದೆ. 4ನೇ ಕ್ಲಾಸ್ವರೆಗೂ 4ನೇ ಬ್ಯಾಚ್ವರೆಗೂ 70 ಹೆಣ್ಮಕ್ಳನ್ನ ನಾವು ಎಂಪವರ್ ಮಾಡಿದ್ದೀವಿ. ಅದರಲ್ಲಿ 35ರಿಂದ 40 ಹೆಣ್ಮಕ್ಳು ತಮ್ಮದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ನಮಗೆ ಸಂತೋಷನ ತಂದುಕೊಡ್ತದೆ. ದೆನ್ ಮಕ್ಕಳಿಗೆ ಕೂಡ ನಾವು ಎಲ್ಲ ರೀತಿಯಾಗಿ ಹಬ್ಬಗಳನ್ನು ಆಚರಿಸ್ತೀವಿ. ಆಮೇಲೆ ಸ್ಲಮ್ ಏರಿಯಾದಿಂದ ಮಕ್ಕಳನ್ನ ಎತ್ತೀವಿ. ಅವ್ರಿಗೆ ಯಾರು ಸಿಂಗಲ್ ಪೇರೆಂಟ್ ಇದ್ದವ್ರಿಗೆ ಕರ್ಕೊಂಡು ಬರ್ತೀವಿ. ಮತ್ತು ಯಾರಿಗೆ ಫೀಸ್ ಕೊಡೋಕ್ಕಾಗಲ್ವೋ ಅಂಥವ್ರಿಗೆ ಕೂಡ ಎಲ್ಲ ನಾವು ಒಂಥರ ಮೇಕ್ ಓವರ್ ಟೈಪ್ ಮಾಡಿಬಿಟ್ಟು ಅವ್ರಿಗೆ ನಾವು ಒಂದು ಒಳ್ಳೆಯ ಜೀವನ ಕೊಡೋಕ್ಕೆ ಪ್ರಯತ್ನ ಮಾಡ್ತದೆ ಜಾಗೃತಿ ಜ್ಯೋತಿ ಟ್ರಸ್ಟ್. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಇವ್ರ ಕಡೆಯಿಂದ ನಾವು ಫೀಸ್ ತೊಗೊಳ್ಳೋದು 30 ರೂಪಾಯಿ. ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಈಸ್ ಒಂದು ದಿನಕ್ಕೆ ಒಂದು ಮಗುವಿಗೆ 1 ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಅಂದರೆ ತಿಂಗಳಿಗೆ 30 ಆಗುತ್ತೆ. ಜಾಗೃತಿ ಜ್ಯೋತಿ ಟ್ರಸ್ಟ್ ಅವರ ಭವಿಷ್ಯವನ್ನು ಸುಧಾರಿಸೋಕ್ಕೆ ಪ್ರಯತ್ನ ಮಾಡ್ತದೆ. ದೆನ್ ನೆಕ್ಸ್ಟ್ ಹೆಣ್ಮಕ್ಳಿಗೆ ಕೋಚಿಂಗಲ್ಲಿ ಬಂದಾಗ ಸ್ಟಿಚಿಂಗ್ ಕ್ಲಾಸ್ ಬಂದಾಗ ಅವರಲ್ಲಿ ಕೂಡ ನಾನು ಫಸ್ಟಲ್ಲಿ 10 ರೂಪಾಯಿ 20 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಫೈನಲ್ ಆಗಿ ಅವ್ರ ಕಡೆಯಿಂದನೇ ಬರ್ತಿತ್ತು, ಮೇಡಮ್ ನೀವು ಇಷ್ಟೊಂದು ಮಾಡ್ತೀರಾ, ಫೀಸ್ ಹೆಚ್ಚು ಮಾಡ್ಬೋದು ಅಂದಾಗ ಬರೀ 50 ರೂಪಾಯಲ್ಲಿ ನಾವು ಒಂದು ಕ್ಲಾಸ್ ಮಾಡಿಕೊಡ್ತೀವಿ ಅವ್ರಿಗೆ. ತಿಂಗಳಿಗೆ 50 ರೂಪಾಯಿ, 4 ದಿನಕ್ಕೆ 200 ರೂಪಾಯಿ ಆಗುತ್ತೆ. 100 ರೂಪಾಯಿದೊಂದು ಅಡ್ಮಿಷನ್ ಫಾರ್ಮ್ ಇರುತ್ತೆ. ಸೊ 300 ರೂಪಾಯಿ ಎಲ್ಲರಿಗೆ 4 ತಿಂಗಳದ್ದು ಸಶಕ್ತ ಒಂದು ಅವರು ನಾವು ಬಿಸ್ನೆಸ್ ನಡುವಂಗೆ ನಾವು ತಯಾರು ಮಾಡಿಕೊಡ್ತೀವಿ. ಇನ್ನು ಮುಂದೆ ಹೇಳಬೇಕು ಅಂತಂದರೆ ವಿದ್ಯಾರ್ಥಿಗೋಸ್ಕರ ಇಯರ್ ಎಂಡ್ಗೆ ಲೈಕ್ ಈಗ ಸೆಷನ್ ಮುಗೀತದೆ, ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. 10th ಅವ್ರಿಗೆ 12th ಮತ್ತು ಡಿಗ್ರಿ ಆದಮೇಲೆ ಅವ್ರಿಗೆ ನಾವು ಕರಿಯರ್ ಕೌನ್ಸಿಲರ್ಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಕರಿಯರ್ ಕೌನ್ಸಿಲರ್ ಇಟ್ಟಿರ್ತೀವಿ. ಗೌರ್ಮೆಂಟ್ಸ್ ಕಾಲೇಜ್ಗಳಲ್ಲಿ ಅಥವಾ ಗೌರ್ಮೆಂಟ್ ಏನೇನು ಇವ್ರಿಗೆ ಸ್ಕೀಮ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದೆಯೋ ಅವುಗಳನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಲೈಕ್ ಇವಾಗ 10th ಆದಮೇಲೆ 2 ವರ್ಷದ ಕೋರ್ಸ್ ಇರ್ತದೆ ITI ಕಡೆಯಿಂದ, ಟೈಲರಿಂಗು, ಪ್ಲಂಬರು ಅಥವಾ ಎಲೆಕ್ಟ್ರಿಷಿಯನು, ಈ ರೀತಿ ಎಲ್ಲ ಅವ್ರಿಗೆ ತಿಳಿಸ್ಕೊಟ್ರೆ 2 ವರ್ಷ ಆದಮೇಲೆ ಅವ್ರು ಏನು ಮಾಡ್ತಾರೆ, ತಮ್ಮ ಜೀವನನ ಲೈಕ್ ಅರ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮ ಉದ್ದೇಶ ಆಗಿರ್ತದೆ. ದೆನ್ ಇದಾದಮೇಲೆ ಜಾಗೃತಿ ಜ್ಯೋತಿ ಟ್ರಸ್ಟು ಎಲ್ಲೆಲ್ಲಿ ಹೋಗ್ತದೋ ಅಲ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತದೆ ಅಂತ ನಾವು ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಅದು ಹಾಗೆ ಆಗಿರುತ್ತದೆ. ಗುಜರಾತ್ಗೆ ಹೋಗಿದ್ವಿ ಮಾರ್ಚಲ್ಲಿ. ಅಲ್ಲಿ ಕೂಡ ಒಂದು ಅನಾಥಾಶ್ರಮ ಇದೆ ಜೂನಾಗಢಲ್ಲಿ. ಅಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋ ವಸ್ತುಗಳನ್ನು ನಮ್ಗೆ ನೀಡಿದೆ ಅಂತ ಅವ್ರು ಹೇಳಿದಾಗ ಅರೌಂಡ್ ನಾವು ಒಂದು 300 ಬಟ್ಟೆಗಳನ್ನು ಅವರಿಗೆ ನಾವು ವಿತರಣೆಯನ್ನು ಮಾಡಿದ್ವಿ. ಇದರಲ್ಲಿ ನಮಗೆ ಅಲ್ಲಿ ಇರೋ ದೀಪೇಶ್ ಗಾಂಧಿ ಅಂತ ಹೇಳಿಬಿಟ್ಟು ಅವರು ಕೊಲಾಬ್ರೇಟ್ ನಮ್ಮ ಜೊತೆ ಆದರು. ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದು ನಮ್ಮದಾಗಿರಲ್ಲ, ಆ ದೇವ್ರು ಮಾಡಿಸ್ತಾ ಇರ್ತಾನೆ ಅನ್ನೋ ಭರವಸೆಯಿಂದ ನಾನು ಮಾಡ್ತಿರ್ಬೇಕಾದ್ರೆ ಅದೇ ಲೈಕ್ ಮೈಂಡೆಡ್ ಜನ ನನ್ನ ಹತ್ರ ಕೋಆರ್ಡಿನೇಟ್ ಆಗ್ತಾರೆ. ಹೀಗಾಗಿ ಅದು ಕೆಲಸಗಳನ್ನ ಆಗ್ತವೆ. ಅದೇ ರೀತಿಯಾಗಿ ಈ ಗುಲ್ಬರ್ಗಾ ಊರಲ್ಲಿ ಮೆಡಿಕಲ್ ಹೆಲ್ತ್ ಚೆಕಪ್ ಕ್ಯಾಂಪ್ಗಳನ್ನು ಇಟ್ಕೊಂಡಿರ್ತೀವಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗಾಗಿ. ಸೊ ಆ ನಿಟ್ಟಿನಲ್ಲಿ ನಾವು ಬಸವೇಶ್ವರ ಹಾಸ್ಪಿಟಲ್, MRMC, ಮಲಕ್ ರೆಡ್ಡಿ ಮತ್ತು KBN ಎಲ್ಲ ಡಾಕ್ಟರ್ಸ್ ಟೀಮ್ಸ್ಗಳನ್ನು ತೊಗೊಂಡೋಗಿರ್ತೀವಿ. ಅದೇ ರೀತಿಯಾಗಿ ಮೇಡಮ್ನವ್ರು ಕೇಳಿದಾಗ ಪಾಪ ಯಾವಾಗಲೂ ಇಲ್ಲ ಅಂತ ಹೇಳೋದೇ ಅವ್ರು ತಮ್ಮ ಕೆಲಸ ಬಿಟ್ಟು ನಮ್ಮ ಜೊತೆ ಬಂದಾಗಿರ್ತಾರೆ. ಸೊ ನಾನು ಇದಕ್ಕಾಗಿ ಭಾಳ ಚಿರಋಣಿಯಾಗಿರ್ತೀನಿ. ಆಮೇಲೆ ಜಾಗೃತಿ ಜ್ಯೋತಿ ಮುಂದುವರಿತಾ ಇದೆ. ಇದಕ್ಕೊಂದು ಉದಾಹರಣೆ ಏನು ಅಂತಂತಂದರೆ, ಈಗ ವೆಲ್ ನೋನ್
ಚೆನ್ನಾಗಿ ವೆಲ್ ನೋನ್ ಫ್ಯಾಮಿಲಿಗಳಿಂದ ಮಕ್ಕಳು ಅಬ್ರಾಡ್ಗೆ ಹೋಗ್ಬೇಕಂದಿರ್ತಾರೆ. ಅಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಒಂದು ಎಲ್ಲೋ ಒಂದು ಎನ್ ಜಿ ಒ ಕಡೆಯಿಂದ ಕೆಲಸ ಮಾಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಇವರು ನಂಬಲ್ಲಿ ಬರ್ತಾರೆ, ಮೇಡಮ್ ನಾವು ಹೇಳ್ತೀವಿ ನಾವು ಸರ್ಟಿಫಿಕೇಟ್ ಹಾಗೆ ಕೊಡಲ್ಲ, ನೀವು ಮಾಡಿ ಕೆಲಸನ ಕೊಡ್ತಿರ್ತೀವಿ. ನೀವು ಒಂದೇ ದಿನ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಒಂದಿನದ ಕೊಡ್ತೀವಿ, 100 ದಿನ ಮಾಡಿದ್ರೆ 100 ದಿನ ಕೊಟ್ಟಿರ್ತೀವಿ. ಆ ರೀತಿಯಾಗಿ ಸುಮಾರು ಮಕ್ಕಳನ್ನ ನಾವೀಗ ಅವ್ರು ಬಂದು ಕೆಲಸ ಮಾಡಿದ್ರಿಂದ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಅವ್ರು ಅಬ್ರಾಡ್ಗೆ ಹೋಗಿ ತಮ್ಮದು ಮುಂದಿನ ಫ್ಯೂಚರನ್ನು ಅವರು ನೋಡ್ಕೊತಾ ಇದ್ದಾರೆ. ಸೊ ದಿಸ್ ಈಸ್ ಅಚೀವ್ಮೆಂಟ್ ಫಾರ್ ಅಸ್. ದ ನೆಕ್ಸ್ಟ್, ಈಗ ಹೆಣ್ಮಕ್ಳಿಗೋಸ್ಕರ ಇಲ್ಲಿ ಗುಲ್ಬರ್ಗ ಬಂದು ನಾನು 1 ತಿಂಗಳಾಯಿತು ಅಪ್ರಾಕ್ಸಿಮೇಟು. ಈ ಗುಲ್ಬರ್ಗದಲ್ಲಿ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಹೆಣ್ಮಕ್ಳಿಗೋಸ್ಕರ ಮತ್ತು ಗಂಡಸ್ರಿಗೋಸ್ಕರ ಯಾರು ಬೇಕಾದವ್ರು ಏನು ಮಾಡಬೇಕು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ವ್ಯಾಪಾರಗಳನ್ನು ಸ್ಟಾರ್ಟ್ ಮಾಡ್ಕೋಬೋದು. ಇದಕ್ಕಾಗಿ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತಂದರೆ 50% ಅವರಿಗೆ ಸಬ್ಸಿಡಿ ಕೊಡ್ತಾ ಇದೆ. 35% ಸ್ಟೇಟ್ ಮತ್ತು 15% ಸೆಂಟ್ರಲ್ ಗೌರ್ಮೆಂಟ್ ಕೂಡಿಬಿಟ್ಟು 50% ಅವರು ಸಬ್ಸಿಡಿ ಕೊಡೋದ್ರಿಂದ ಇವ್ರಿಗೆ ಬಿಸ್ನೆಸ್ ಮಾಡೋರಿಗೆ ಭಾಳಷ್ಟು ಅನುಕೂಲ ಆಗಿರುತ್ತದೆ. ಇದೊಂದು ಅವ್ರಿಗೆ ತಿಳಿಸ್ಕೊಡೋ ನಾವು ಒಂದು ಬ್ರಿಡ್ಜ್ ಕೆಲಸ ನಾವು ಮಾಡ್ತಾ ಇರ್ತೀವಲ್ಲಿ. ಈಗ ನಂದೂರೂರಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಕ್ಲಾಸ್ ನಡೀತಾ ಇದೆ. ಇದು ಅವೇರ್ನೆಸ್ ಕೊಟ್ಟಿರೋದ್ರಿಂದ ಅಪ್ರಾಕ್ಸಿಮೇಟಿವ್ ಒಂದು 4 ರಿಂದ 5 ಜನ ಈ ರೀತಿ ರೊಟ್ಟಿ ಮಾಡೋ ಮಷಿನ್ ತೊಗೊಳಕ್ಕೆ ರೆಡಿಯಾಗಿದ್ದಾರೆ, ಖಾರ ಕುಟ್ಟೋ ಮಷಿನ್ ತೊಗೊಳಕ್ಕೆ ರೆಡಿಯಾಗಿದ್ದಾರೆ, ಚೀಪ್ಸ್ ಮಾಡೋ ಮಷಿನ್ಗಳನ್ನು ತೊಗೊಳಕ್ಕೆ ರೆಡಿಯಾಗಿದ್ದಾರೆ. ಆ 50%ಅಲ್ಲಿ 10% ಅಷ್ಟೇ ಇವರು ಬ್ಯಾಂಕಿಗೆ ತುಂಬಬೇಕು. ಮತ್ತು 40% ಅಷ್ಟು ಅವ್ರೇನು ಮಾಡ್ತಾರೆ, ನಿಮಗೆ ಸಾಮಾನುಗಳನ್ನು ದುಡ್ಡು ಕೊಡಲ್ಲ, ಬಟ್ ಅದೇ ಅಮೌಂಟಿಂದ ನಿಮಗೆ ಮಷಿನರೀಸ್ಗಳನ್ನು ತಂದು ಕೊಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವಾಣಿಶ್ರೀ ಮುದಿಯಾಳ್, ಅನ್ನಪೂರ್ಣ, ಡಾಕ್ಟರ್ ರಾಜಶ್ರೀ ನಾಯಕ್, ಡಾಕ್ಟರ್ ಹರೀಶ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆ ಪೊಲೀಸ್ ಇಲಾಖೆಯ ಕ್ರೈಮ್ ಬ್ರಾಂಚ್ನಲ್ಲಿ 11 ವರ್ಷದ ಸುದೀರ್ಘ ಸೇವೆ ಸಲ್ಲಿಸಿದ ಶ್ವಾನ ರೀಟಾ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದೆ. ರೀಟಾ ವಿಧಿವಶವಾದ ಹಿನ್ನೆಲೆಯಲ್ಲಿ ಇಡೀ ಕಲಬುರಗಿ ಜಿಲ್ಲೆ ಪೊಲೀಸ್ ಇಲಾಖೆಯು ಮಮಲು ಮರುಗಿದೆ. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ರೀಟಾನ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿಧನ ಹೊಂದಿರುವ ಶ್ವಾನ, ಪೊಲೀಸ್ ಅಧಿಕಾರಿಗಳಿಂದ ಮತ್ತು ಸಿಬ್ಬಂದಿಗಳಿಂದ ಶ್ವಾನದ ಅಂತಿಮ ದರ್ಶನ. ಮತ್ತೊಂದೆಡೆ ನೆಚ್ಚಿನ ಹಾಗೂ ಖಡಕ್ ರೀಟಾನ ಕಳೆದುಕೊಂಡು ಮಮಲು ಮರಗಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. ಅಷ್ಟಕ್ಕೂ ಇಂತಹ ಮನಕಲುಕುವ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ DAR ಪರೇಡ್ ಮೈದಾನದಲ್ಲಿ. ಈ ಫೋಟೋದಲ್ಲಿ ಕಾಣ್ತಿರೋದು ಶ್ವಾನದ ಹೆಸರು ರೀಟಾ. 2014 ಜೂನ್ 8 ಗೋವಾದಲ್ಲಿ ಜನಿಸಿದ ರೀಟಾ ಬೆಂಗಳೂರಿನ ಆಡುಗೋಡೆಯ CAR ಘಟಕದಲ್ಲಿ 8 ತಿಂಗಳ ತರಬೇತಿ ಪಡೆದು ಕಲಬುರಗಿ ಜಿಲ್ಲೆ ಪೊಲೀಸ್ ಇಲಾಖೆಯ ಕ್ರೈಮ್ ಬ್ರಾಂಚ್ ನೇಮಕಗೊಂಡಿದ್ದಳು. ರೀಟಾ ತನ್ನ 11 ವರ್ಷದ ಸೇವಾ ಅವಧಿಯಲ್ಲಿ ಫೋಕ್ಸೋ, ದರೋಡೆ, ಕಳ್ಳತನ, ಕೊಲೆ ಸೇರಿದಂತೆ ಹಲವು ಪ್ರಕರಣಗಳು ಸೇರಿದಂತೆ ಎಂತಹದೇ ಕಾಂಪ್ಲಿಕೇಟೆಡ್ ಕೇಸ್ಗಳಿದ್ರೂ ಸಹ ಕ್ಷಣಾರ್ಧದಲ್ಲೇ ಸಾಕ್ಷಿ ಸಮೇತ ಭೇದಿಸುತ್ತಿದ್ದ ರೀಟಾ ವಯೋಸಹಜ ಕಾಯಿಲೆಗಳೊಂದಿಗೆ ಬಳಲುತ್ತಿದ್ದು, ರೀಟಾ ಇಂದು ನಸುಕಿನ ಜಾವ ಇಹಲೋಕ ತ್ಯಜಿಸಿದ್ದಾಳೆ. ಇನ್ನು ಸುದೀರ್ಘ ಸೇವೆ ಸಲ್ಲಿಸಿದ ರೀಟಾಳ ಪಾರ್ಥಿವ ಶರೀರವನ್ನು ನಗರದ DAR ಪರೇಡ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಈ ವೇಳೆ SP ಅಡ್ಡೂರು ಶ್ರೀನಿವಾಸಲು ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿಗಳು ರೀಟಾ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಈಗ ಇನ್ ಗುಲ್ಬರ್ಗ ವಾರ್ತೆಯಲ್ಲಿ ಒಂದು ಚಿಕ್ಕ ವಿರಾಮ. ಗದಗ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧಿಯವರ ಹೆಸರಿಡುವಂತೆ BR ಪಾಟೀಲ್ ಒತ್ತಾಯ.
ಡಿಸೆಂಬರ್ 27ರಂದು ಕಲಬುರಗಿಯಲ್ಲಿ ಜೀವ ಆಸ್ಪತ್ರೆ ಉದ್ಘಾಟನೆ. ಕಲಬುರಗಿಯಲ್ಲಿ ಡಿಸೆಂಬರ್ 27ರಂದು 3 ದಿನಗಳ ಕಾಲ ಎಬಿವಿಪಿ ರಾಜ್ಯ ಸಮ್ಮೇಳನದ ಆಯೋಜನೆ. ಸಚಿನ್ ಕುಳಗೇರಿ ಸುದ್ದಿಗೋಷ್ಠಿ. ಡಿಸೆಂಬರ್ 28 ಹಾಗೂ 29ರಂದು ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ. ಪರಶುರಾಮ್ ಮಾಹಿತಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಗದಗಿನಲ್ಲಿರುವ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರು ನಾಮಕರಣ ಮಾಡಬೇಕೆಂದು ಮುಖ್ಯಮಂತ್ರಿಗಳ ಸಲಹೆಗಾರ ಹಾಗೂ ಶಾಸಕರಾದ ಬಿಆರ್ ಪಾಟೀಲ್ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಆಚರಣೆ ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದ್ದು, ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಗದಗಿನಲ್ಲಿರುವ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರು ನಾಮಕರಣ ಮಾಡಬೇಕು ಎಂದು ನಾನು ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪಿಸಿದ್ದೇನೆ. ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ನಾಳೆ ಒಂದೇ ದಿನ ಇರುವುದರಿಂದ ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಸ್ವಾಗತ ಬಯಸ್ತೀನಿ. ನನ್ನ ಜೊತೆಗೆ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ರಾಜಶೇಖರ್ ಯಂಕಂಚಿ ಇದ್ದಾರೆ ಮತ್ತು ಆಳಂದ PLD ಬ್ಯಾಂಕಿನ ನಿರ್ದೇಶಕರಾದಂಥ ಬಾಬುರಾವ್ ಗೊಬ್ಬರು ಇದ್ದಾರೆ. ನಾನು ಇವತ್ತಿನ ಪತ್ರಿಕಾ ಪರಿಷತ್ತಿನ ಮುಖ್ಯ ಉದ್ದೇಶ, ಗಾಂಧೀಜಿಯವರು ಕರ್ನಾಟಕದಲ್ಲಿ ಬಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧ್ಯಕ್ಷತೆ ವಹಿಸಿ ನಾಳೆ 26 ಮತ್ತು 27ರಂದು ಬೆಳಗಾವಿಯಲ್ಲಿ ನಡೆತಕ್ಕಂಥ ಸಮಾವೇಶಕ್ಕೆ ಅದನ್ನು ನಾನು ಸ್ವಾಗತ ಬಯಸ್ತೀನಿ. ಮತ್ತು ನಾನು ಒಂದು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ಈಗಾಗಲೇ ನಾನು ವಿಧಾನಸಭೆಯಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ. ಈ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ಗದಗನಲ್ಲಿರತಕ್ಕಂಥ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡಬೇಕು ಅನ್ನುವಂಥ ಮಾತನ್ನು ನಾನು ಸದನದಲ್ಲಿ ವಿನಂತಿ ಮಾಡಿದಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಅದು ಸಕಾರಾತ್ಮಕವಾಗಿ ಉತ್ತರ ನೀಡಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ನಿರ್ಣಯ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈಗ ಒಂದೇ ದಿವಸ ಬಾಕಿ ಇದೆ. ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೇನೆ, ಈ ಒಂದು ಐತಿಹಾಸಿಕ ಘಟ್ಟದಲ್ಲಿ ಗಾಂಧೀಜಿಯವರ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಬರಲಿಕ್ಕೆ ಎಲ್ಲ ಸಾಧ್ಯತೆಗಳಿದ್ದಾವೆ. ಆಮೇಲೆ ಸಾಧ್ಯತೆ ಏನಿದೆ, ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ, ಸರ್ಕಾರ ನಾಳೆ ಗದಗಿನ ಗ್ರಾಮೀಣ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾಮಕರಣ ಮಾಡಬೇಕು.
ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತಮ್ಮ ಮುಖಾಂತರ ನಾನು ಮಾಡ್ತಾಯಿದ್ದೇನೆ. ಯಾಕಂದರೆ ಮೊನ್ನೆ ಸುಧೀಂದ್ರ ಕುಲಕರ್ಣಿಯವರು 4 ಸಲಹೆಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಭಾಳ ಮಹತ್ವವಾದಂಥ ಸಲಹೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಇವತ್ತು ಮತ್ತೆ ನಾವು ಗ್ರಾಮೀಣ ಭಾಗದ ಕಡೆ ಮುಖ ಮಾಡಿ ನಿಲ್ಲಬೇಕಾಗಿದೆ. ನಗರೀಕರಣ ಇವತ್ತು ನಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದೆ. ಗಾಂಧೀಜಿಯವರೊಂದು ಮಾತು ಹೇಳ್ತಾಯಿದ್ರು, ಹಳ್ಳಿ ಮತ್ತು ನಗರಗಳ ನಡುವೆ ಕಂದಕ ಆಗಬಾರ್ದು, ಬೀಳಬಾರ್ದು. ಪಟ್ಟಣ ಪ್ರದೇಶದಲ್ಲಿ ಸಿಗತಕ್ಕಂಥ ಎಲ್ಲ ಸವಲತ್ತುಗಳು ಹಳ್ಳಿಗಳಲ್ಲಿ ಕೂಡ ಸಿಗಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಈಗ ವಿಪರೀತ ಕಂದಕ ನಿರ್ಮಾಣ ಆಗ್ತಾಯಿದೆ. ಅದಕ್ಕಾಗಿ ವಿಶ್ವವಿದ್ಯಾಲಯ ಪಾತ್ರ ಭಾಳ ಮಹತ್ವದ್ದಾಗಿದ್ದು ಗ್ರಾಮೀಣ ಭಾರತ ಕಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ಬೆಳಗಾವಿಯಲ್ಲಿ ನಡೆತಕ್ಕಂಥ ಅಧಿವೇಶನಕ್ಕೆ ಗಾಂಧಿ ಭಾರತ ಅಂತ ಹೆಸರಿಟ್ಟಿದ್ದಾರೆ. ಗಾಂಧಿ ಭಾರತ. ಆ ಗಾಂಧಿ ಭಾರತದ ಹೆಸರು ಸಾಕಾರ ಆಗಲಿಕ್ಕೆ ಈ ಒಂದು ವಿಚಾರವನ್ನು ಕಾಂಗ್ರೆಸ್ ಪಕ್ಷವು ನಮ್ಮ ಅಖಿಲ ಭಾರತೀಯ ಮಟ್ಟದವರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ. ಮತ್ತು ಇವತ್ತು ಪತ್ರಿಕೆಯಲ್ಲಿ ನೋಡಿ ಇನ್ನೊಂದು ಭಾಳ ಸಂತೋಷ ಆಗಿದೆ. ವೇಣುಗೋಪಾಲ್ ಅವರು AICC ಪ್ರಧಾನ ಕಾರ್ಯದರ್ಶಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಈ ಬೆಳಗಾವಿ ಅಧಿವೇಶನದಲ್ಲಿ ಆರ್ಥಿಕ ಅಸಮಾನತೆ ಮತ್ತು ಸಂವಿಧಾನದ ಮೇಲೆ ದಾಳಿ, ಇದರ ಬಗ್ಗೆ ನಾವು ಮಹತ್ವವಾದಂಥ ಚರ್ಚೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಹೇಳಿದಾನೆ. ಇದನ್ನು ನಾನು ಸ್ವಾಗತ ಬಯಸ್ತೇನೆ. ಹೀಗೇನು ಸಂಪತ್ತಿನ ಕೇಂದ್ರೀಕರಣ ಆಗಿ ಶ್ರೀಮಂತರು ಅತಿ ಅಗರ್ಭ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರಾಗ್ತಾ ಇದ್ದಾರೆ. ಇದನ್ನು ನಿಲ್ಲಬೇಕಾಗಿದ್ದರೆ ಕಾಂಗ್ರೆಸ್ ಪಕ್ಷ ಕ್ರಾಂತಿಕಾರಿ ನಿರ್ಣಯವನ್ನು ತಗೋಬೇಕು. ಇದೇನು ಆರ್ಥಿಕ ಅಸಮಾನತೆ ನಿರ್ಮಾಣವಾಗಿ ಇವತ್ತು ಇಡೀ ದೇಶದ ಭಾಳ ಸಂಕಟದಲ್ಲಿದೆ. ಅದನ್ನು ಬಿಡಿಸಬೇಕಾಗಿದ್ದರೆ ಕಾಂಗ್ರೆಸ್ ಪಕ್ಷ ನಿಜವಾಗಿ ಈ 2 ಅಂಶಗಳ ಬಗ್ಗೆ ಚರ್ಚೆ ನಡೆಸ್ತಾ ಇರೋದಕ್ಕೆ ನಾನು ಸ್ವಾಗತ ಬಯಸ್ತೇನೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ವಿನಂತಿ ಕೂಡ ಮಾಡ್ಕೋತೇನೆ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ನಾವು ಆರ್ಥಿಕ ಅಸಮಾನತೆ ಬಗ್ಗೆ ನಾವು ತಗೊಳ್ಳಬೇಕಾಗಿದೆ. ಹಿಂದೆ ದೇವರಾಜ ಅರಸವರು ಭೂ ಸುಧಾರಣೆ ಕಾಯ್ದೆ ತಂದು ಉಳುವನೆ ಒಡೆಯ ಅನ್ನುವಂಥ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ರು. ಆ ಕಾರಣಕ್ಕಾಗಿ ಬದಲಾವಣೆ ಆಯಿತು. ಅದೇ ಥರ ಕಾಂಗ್ರೆಸ್ ಪಕ್ಷ ಕೂಡ ಈ ಬಂಡವಾಳಶಾಹಿ ವ್ಯವಸ್ಥೆ ಕಡೆ ಇವತ್ತೇನು ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಅಂತೀವಿ, BJP ಹೊರಟಿದೆ, ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಕ್ರಾಂತಿಕಾರಿ ಆರ್ಥಿಕ ಬದಲಾವಣೆ ತರುವುದಕ್ಕೆ ನಿರ್ಣಯಗಳನ್ನು ಪಡಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಆವಾಗ ಮಾತ್ರ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಸಂವಿಧಾನದ ಆಶೆ ಈಡೇರಿಸ್ತದೆ. ಸಂವಿಧಾನದ ಆಶೆ ಈಡೇರಿಸೋಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿದೆ. ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ನಾನು ವಿನಂತಿ ಮಾಡ್ಕೋತೇನೆ. ಈ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಈ ಮಾತನ್ನು ಸಾಕಾರಗೊಳಿಸಲು ಕ್ರಾಂತಿಕಾರಿಕ ನಿರ್ಣಯವನ್ನು ತಗೋಬೇಕು ಅಂಥೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೋತೇನೆ. ಮತ್ತು ಸುಧೀಂದ್ರ ಕುಲಕರ್ಣಿಯವರು ನೀಡಿದಂಥ ಸಲಹೆಯನ್ನು ನಾನು ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಎಲ್ಲ ನಾಯಕರಲ್ಲಿ ಕೂಡ ವಿನಂತಿ ಮಾಡುವ. ದೇವನೂರು ಮಹಾದೇವ್ ನಾವು ಕೂಡ ಮೈಸೂರಿನಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. ಸುಧೀಂದ್ರ ಕುಲಕರ್ಣಿ 4 ಸಲಹೆ ಕೊಟ್ಟಿದ್ದಾರೆ. ಕಲಬುರಗಿ ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲನಿಯ ಡಿಸೆಂಬರ್ 27ರಂದು 12 ಗಂಟೆಗೆ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಅಜಯ್ ಗುತ್ತೇದಾರ್ ತಿಳಿಸಿದ್ದರು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉದ್ಘಾಟನಾ ಸಮಾರಂಭದಲ್ಲಿ ಬಡದಾಳದ ಪೂಜ್ಯ ಚನ್ನಮಲ್ಲ ಶಿವಯೋಗಿಗಳು, ಚಿಣಂಗೇರಿಯ ಪೂಜ್ಯ ವೀರ ಮಹಾಂತ ಶಿವಾಚಾರ್ಯರು, ಶರಣಬಸವೇಶ್ವರ ಮಹಾದಾಸೋ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಖ್ಯಾತ ಹೃದಯ ತಜ್ಞ ವೈದ್ಯರು ಹಾಗೂ ಲೋಕಸಭಾ ಸದಸ್ಯರಾದ ಡಾಕ್ಟರ್ CN ಮಂಜುನಾಥ್ ಅವರು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು.
ಬಳಿಕ ಮಾತನಾಡಿದ ಡಾಕ್ಟರ್ ಸುಶೀಲ್ ಕುಮಾರ್ ಅವರು ಎಲ್ಲಾ ಚಿಕಿತ್ಸೆ ಸೌಲಭ್ಯಗಳು ಒಂದೇ ಸೂರಿನಡಿ ಕಲಬುರಗಿ ಜಿಲ್ಲೆಯ ಜನರಿಗೆ ಸಿಗಲಿದೆ. ಉತ್ತರ ಕರ್ನಾಟಕ ಭಾಗದ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ಕ್ರಾಮ್ ಆರ್ಥೋಪೆಡಿಕ್ ಚಿಕಿತ್ಸೆ ಸೌಲಭ್ಯವು ಜನರಿಗೆ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಬೇರೆ ಬೇರೆ ಊರಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಈ ನಮ್ಮ ಕಲಬುರಗಿಯಲ್ಲಿ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕಂತ ಆಸೆ ಇತ್ತು. ಈ ಮೇನ್ ಕಾರಣ ಏನಂದ್ರೆ, ನಮ್ಮ ಕಲಬುರಗಿಯ ಜನ ಬೇರೆ ಬೇರೆ ಊರಿಗೆ ಹೋಗ್ತಿದ್ರು. ಈಗ ಏನಾದರೂ ಕಾಯಿಲೆಗೆ ಚಿಕಿತ್ಸೆ ಪಡಿಬೇಕಂದ್ರೆ ಒಂದು ಟ್ರೆಂಡ್ ಆಗಿತ್ತು. ಗುಲ್ಬರ್ಗದಿಂದ ಸೋಲಾಪುರ್ಗೆ ಹೋಗೋದು, ಹೈದರಾಬಾದ್ ಹೋಗೋದು, ಬೆಂಗಳೂರಿಗೆ ಹೋಗೋದು. ನಾವು ಬೆಂಗಳೂರಲ್ಲಿದ್ದಾಗ ಸುಮಾರು ಸತಿ ನಮ್ಮ ಕಲಬುರಗಿ ಪೇಷಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ನಮ್ದೇನಿತ್ತಂದರೆ ಅದೇ ಥರ ಟ್ರೀಟ್ಮೆಂಟು ನಾವು ಗುಲ್ಬರ್ಗದಲ್ಲಿ ಯಾಕೆ ಕೊಡಬಾರ್ದು, ಕೊಡೋ ಪ್ರಯತ್ನ ಮಾಡೋಣ ಅಂತ ಈ ಆಸ್ಪತ್ರೆ ಓಪನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಹೊಸ ಜೀವರ್ಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲನಿಯಲ್ಲಿ ವಿವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಬಡದಾಳದ ಶ್ರೀ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು, ಚಿರಂಜೀರಿಯ ಪೂಜ್ಯ ವೀರಮಹಾಂತ ಶಿವಾಚಾರ್ಯರು ಹಾಗೂ ಶರಣಬಸವೇಶ್ವರ ಮಹಾದೋಸ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಖ್ಯಾತ ಹೃದಯ ವೈದ್ಯರು ಹಾಗೂ ಲೋಕಸಭೆಯ ಸದಸ್ಯರು ಡಾಕ್ಟರ್ CN ಮಂಜುನಾಥ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಆಸ್ಪತ್ರೆ ಬಗ್ಗೆ ಹೇಳಬೇಕಂದ್ರೆ 30 ಹಾಸಿಗೆಯ ಆಸ್ಪತ್ರೆ ಆಗಿರುತ್ತದೆ. ಅದರಲ್ಲಿ ಮೆಡಿಕಲ್ ICU, ಸರ್ಜಿಕಲ್ ICU, ಮಕ್ಕಳ ICU, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಎಮರ್ಜೆನ್ಸಿ ಹಾಗೂ ಆಕ್ಸಿಡೆಂಟ್ ಚಿಕಿತ್ಸೆ, ಸೆಪರೇಟ್ OPD ಬ್ಲಾಕ್ ಹಾಗೂ ಪ್ರೈವೇಟ್ AC ರೂಮ್ ಮತ್ತು ಜನರಲ್ ರೂಮ್ಸ್ ಇರುತ್ತವೆ. ಮೇಜರ್ ಸ್ಪೆಷಾಲಿಟೀಸ್ ಬಂದು ಹೆರಿಗೆ ಮತ್ತು ಸ್ತ್ರೀಯೋಗ ಶಸ್ತ್ರಚಿಕಿತ್ಸೆ ಹಾಗೂ ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ, ಆರ್ಥೋಪೆಡಿಕ್, ಜನರಲ್ ಮೆಡಿಸಿನ್, ಮೂತ್ರಶಾಸ್ತ್ರ, ನೆಫ್ರಾಲಜಿ, ಮಕ್ಕಳ ಚಿಕಿತ್ಸೆ, ರೇಡಿಯಾಲಜಿ, ಚರ್ಮಶಾಸ್ತ್ರ, ICU ಸೇರಿದಂತೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿವೆ. ಕಲಬುರಗಿ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮಾಧ್ಯಮ ಮುಖಾಂತರ ಬಂದು ಈ ಉದ್ಘಾಟನಾ ಸಮಾರಂಭ ಯಶಸ್ವಿ ಆಗಲಿ ಅಂತ ಬಯಸುತ್ತೇನೆ. ಧನ್ಯವಾದ. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಉದ್ಯಮಿದಾರರಾದ ಅಶೋಕ್ ಗುತ್ತೇದಾರ್, ಡಾಕ್ಟರ್ ದಿವ್ಯಾ, ಡಾಕ್ಟರ್ ಶಿಫಾಲಿ ಗುತ್ತೇದಾರ್, ಸುಮಿತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ 44ನೇ ರಾಜ್ಯ ಸಮ್ಮೇಳನದ ಕಲಬುರಗಿಯಲ್ಲಿ ಇದೇ 27, 28, 29ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ABVP ಕರ್ನಾಟಕ ಉತ್ತರ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು, ಸಮಾರಂಭವನ್ನು ಕಲಬುರಗಿ ನಗರದ PDA ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ರಾಜ್ಯ ಸಮ್ಮೇಳನದ ಉದ್ಘಾಟನೆಯಲ್ಲಿ ಜಯದೇವ್ ಆಸ್ಪತ್ರೆಯ ಮಾಜಿ ನಿರ್ದೇಶಕರು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅತಿಥಿಗಳಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಾಡೋಜ ಮುನಿ ವೆಂಕಟಪ್ಪನವರು ABVPಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿ ಉಪಸ್ಥಿತರಿರುತ್ತಾರೆ. ಸಮ್ಮೇಳನದ ಪಂಚ ಪರಿವರ್ತನಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ಚಟುವಟಿಕೆಗಳು, ಸಂವಿಧಾನಕ್ಕೆ 75 ವಿಷಯಗಳ ಕುರಿತು ವಿಶೇಷ ಭಾಷಣಗಳು ನಡೆಯಲಿದೆ ಎಂದು ತಿಳಿಸಿದರು. ನಾಡು ಮತ್ತು ಕಲ್ಯಾಣ ಕರ್ನಾಟಕದ ನಾಡಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ವಿದ್ಯಾರ್ಥಿ ಪರಿಷತ್ನ 44ನೆಯ ರಾಜ್ಯ ಸಮ್ಮೇಳನ ಇದೇ ತಿಂಗಳು 27, 28, 29ರಂದು PDA ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಒಂದು 44ನೇ ರಾಜ್ಯ ಸಮ್ಮೇಳನ ನಡೆಯಲಿದೆ. ಈ 44ನೆಯ ರಾಜ್ಯ ಸಮ್ಮೇಳನದ ಉದ್ಘಾಟನೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಗ್ರಾಮಾಂತರದ ಸಂಸದರು, ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದಾರೆ. ಅದೇ ರೀತಿಯಾಗಿ ತಬಲಾ ವಾದ್ಯದಲ್ಲಿ ಪದ್ಮಶ್ರೀಯನ್ನು ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ನಾಡೋಜ ಮುನಿ ವೆಂಕಟಪ್ಪನವರು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದಾರೆ. ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ
ಶ್ರೀ ಶ್ರವಣ್ ಕುಮಾರ್ ಅವರು ಕೂಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಈ ಒಂದು ರಾಜ್ಯ ಸಮ್ಮೇಳನದ ಪ್ರದರ್ಶನಿಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ವಿಮೋಚನಾ ಹೋರಾಟದ ಕುರಿತು, ಕಲ್ಯಾಣ ಕರ್ನಾಟಕದ ಶರಣರ ಕುರಿತು, ಭಾರತದ ಸಂವಿಧಾನ, ವಿದ್ಯಾರ್ಥಿ ಪರಿಷತ್ನ ಚಟುವಟಿಕೆಗಳು, ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವರ್ಷಾಚರಣೆಯ ವಿಷಯಗಳ ಕುರಿತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಕುರಿತಂತೆ ನಮ್ಮ ಪ್ರದರ್ಶನಿಯನ್ನು ಮಾಡಲಾಗಿದೆ. ಆ ಪ್ರದರ್ಶನಿಯ ಉದ್ಘಾಟನೆಯನ್ನು ಕರ್ನಲ್ ಶರಣಪ್ಪ ಸಿಕೆನ್ಪುರ್ ಅವರು ಉದ್ಘಾಟಿಸಲಿದ್ದಾರೆ. ಒಟ್ಟಾರೆಯಾಗಿ ವಿದ್ಯಾರ್ಥಿ ಪರಿಷತ್ನ ಒಂದು ದೊಡ್ಡ ಹಬ್ಬ ಅಂದರೆ ಅದು ರಾಜ್ಯ ಸಮ್ಮೇಳನ. ಆ ರಾಜ್ಯ ಸಮ್ಮೇಳನದ ಕಲಬುರಗಿಯಲ್ಲಿ ನಡೀತಾ ಇದೆ. ಆ ಕಲಬುರಗಿಯಲ್ಲಿ ಈಗಾಗಲೇ ಕಲಬುರಗಿಯ ಕಾರ್ಯಕರ್ತರು ಮತ್ತು ಸ್ವಾಗತ ಸಮಿತಿಯವರು 1 ತಿಂಗಳಿಂದ ಸಮ್ಮೇಳನದ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. 1000ಕ್ಕೂ ಅಧಿಕ ಪ್ರತಿನಿಧಿಗಳು, 1100ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಒಂದು ರಾಜ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಉತ್ತರ ಪ್ರಾಂತದ 16 ಜಿಲ್ಲೆಗಳಿಂದ ಪ್ರತಿನಿಧಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಒಂದು ರಾಜ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಉಪಸಮಿತಿಯನ್ನು ಮಾಡಲಾಗಿತ್ತು. ಆ ಉಪಸಮಿತಿಯ ಸಲಹೆದಂತೆ ಹಲವಾರು ಗೋಷ್ಠಿಗಳನ್ನು ಈ ಒಂದು ರಾಜ್ಯ ಸಮ್ಮೇಳನದಲ್ಲಿ ನಾವು ಮಾಡೋರಿದ್ದೇವೆ. ಕಾರ್ಯಕ್ರಮದ ಪ್ರದರ್ಶನಿ ಮತ್ತು ಉದ್ಘಾಟನದ ನಂತರದಲ್ಲಿ ನಮ್ಮದು 3 ವಿಷಯಗಳ ಕುರಿತು ಒಂದು ಭಾಷಣವನ್ನು ಕೂಡ ಈ ಒಂದು ರಾಜ್ಯ ಸಮ್ಮೇಳನದಲ್ಲಿ ಇರಲಿದೆ. ಪಂಚ ಪರಿವರ್ತನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶ್ರೀ ಕೃಷ್ಣ ಜೋಶಿ ಅವರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನು ನಮ್ಮ ಬಂದಿರತಕ್ಕಂಥ ಪ್ರತಿನಿಧಿಗಳ ಜೊತೆ ಹಂಚಿಕೊಳ್ಳಿದ್ದಾರೆ. ವಿದ್ಯಾರ್ಥಿ ಪರಿಷತ್ನ ಕ್ಯಾಂಪಸ್ನ ಕಾರ್ಯಗಳು ಯಾವ ರೀತಿ ಜರುಗ್ತಾ ಇದೆ, ಕ್ಯಾಂಪಸ್ಸಲ್ಲಿ ವಿದ್ಯಾರ್ಥಿ ಪರಿಷತ್ನ ಚಟುವಟಿಕೆಗಳು, ರಾಷ್ಟ್ರೀಯ ವಿಚಾರಧಾರೆಯನ್ನು ಇವತ್ತು ಕ್ಯಾಂಪಸ್ಸಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮುಟ್ಟಿಸುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ತು ಕಳೆದ 76 ವರ್ಷಗಳಿಂದ ಕ್ಯಾಂಪಸ್ನಲ್ಲಿ ಯಾವ ರೀತಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಾಲಕೃಷ್ಣಜಿಯವರು ವಿಷಯವನ್ನು ಮಂಡಿಸಲಿದ್ದಾರೆ. ಅದೇ ರೀತಿಯಾಗಿ ಸಂವಿಧಾನಕ್ಕೆ 75 ವರ್ಷ. ಇವತ್ತು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅದು ಭಾರತದ ಸಂವಿಧಾನ. ಆ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು 75ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ 75ನೇ ವರ್ಷ ಸಂವಿಧಾನಕ್ಕೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಆ ಸಂವಿಧಾನದ ಹಬ್ಬವನ್ನು ನಾವು ಕೂಡ ಸಂಭ್ರಮಾಚರಣೆಯಿಂದ ಆಚರಿಸಬೇಕು. ಆ ಸಂವಿಧಾನದ ವಿಚಾರವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮುಟ್ಟಿಸಬೇಕು. ಆ ಪವಿತ್ರವಾಗಿರ್ತಕ್ಕಂಥ ಗ್ರಂಥದ ಬಗ್ಗೆ ನಾವೆಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸಂವಿಧಾನ 75 ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಭಾಷಣವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರು, ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ BV ವಸಂತ್ ಕುಮಾರ್ ಸರ್ ಅವರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀ ವಾದಿರಾಜ್ ಅವರು ಈ ವಿಷಯವನ್ನು ನಮ್ಮ ಬಂದಿರತಕ್ಕಂಥ ಪ್ರತಿನಿಧಿಗಳ ಮುಂದೆ ಮಂಡಿಸಲಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಸಮ್ಮೇಳನದಲ್ಲಿ ವಿಶೇಷವಾಗಿರ್ತಕ್ಕಂಥ ಶೋಭಾಯಾತ್ರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳು ತಮ್ಮ ಜಿಲ್ಲೆಯ ವಸ್ತ್ರಗಳನ್ನು ಧರಿಸಿಕೊಂಡು ಅದ್ದೂರಿಯಾಗಿರ್ತಕ್ಕಂಥ ಶೋಭಾಯಾತ್ರೆ PDA ಕಾಲೇಜಿನಿಂದ ಶರಣ ಬಸವೇಶ್ವರ ದೇವಸ್ಥಾನದವರೆಗೆ ಶೋಭಾಯಾತ್ರೆ ನಡೆಯಲಿದೆ. ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆಯಲಿದೆ. ಆ ಸಾರ್ವಜನಿಕ ಸಭೆಯಲ್ಲಿ ರಾಜ್ಯದ ವಿದ್ಯಾರ್ಥಿ ನಾಯಕರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದೇ ರೀತಿಯಾಗಿ ಸಮ್ಮೇಳನದ ಉಪಸಮಿತಿಯ ಸಲಹೆದಂತೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಒಂದು ನಿರ್ಣಯಗಳನ್ನು ಕೈಗೊಳ್ಳಲಿದ್ದೇವೆ. ಅದೇ ರೀತಿಯಾಗಿ ರಾಜ್ಯದ ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳಲಿದ್ದೇವೆ. ಅದೇ ರೀತಿಯಾಗಿ ರಾಜ್ಯದ ವರ್ತಮಾನ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನು ನಾವು ರಾಜ್ಯ ಸಮ್ಮೇಳನದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ಸಲಹೆಗಳು ಈಗಾಗಲೇ ಉಪಸಮಿತಿಯಲ್ಲಿ ಬಂದಿದೆ. ಸುದ್ದಿಗೋಷ್ಠಿಯಲ್ಲಿ ಶರಣಬಸವ ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಮುಖಂಡರಾದ ಶಶಿಕಾಂತ್ ಪಾಟೀಲ್, ಡಾಕ್ಟರ್ ಅಲ್ಲಮಪ್ರಭು ಗುಡ್ಡ, ದಯಾಘನ್ ಧಾರವಾಡ್ಕರ್, ಮಹೇಶ್ ದೇಶಪಾಂಡೆ, ಸೂರ್ಯಕಾಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ 11ನೇ ವಾರ್ಷಿಕೋತ್ಸವವನ್ನು ವಿನೂತನವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪರಶುರಾಮ್ ತಿಳಿಸಿದರು. ಬೆಂಗಳೂರಿನ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಯೋಗದೊಂದಿಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಲಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 28 ಹಾಗೂ 29ರಂದು ಕಲಬುರಗಿ ನಗರದ ರಂಗಾಯಣದ ಕಲಾ ಗ್ಯಾಲರಿಯಲ್ಲಿ ಕಲಾ ಪ್ರದರ್ಶನ, ಪ್ರೈಡ್ ಶೋ, ಸಂವಾದ, ದೃಶ್ಯ ಬೆಳಕು ಗೌರವ ಪುರಸ್ಕಾರ ಮತ್ತು ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿಯ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯು ಸ್ಥಾಪಿಸಿದ ದೃಶ್ಯ ಬೆಳಕು ಪ್ರಶಸ್ತಿಯು ಇಂದು ಕರ್ನಾಟಕದ ಗಡಿ ದಾಟಿ ದೇಶದ
ಅಗಲಕ್ಕೂ ವ್ಯಾಪ್ತಿಸಿದೆ. ದೃಶ್ಯ ಬೆಳಕು ಎನ್ನುವ ಹೆಸರೇ ದೃಶ್ಯ ಕಲಾವಿದರಿಗೆ ಈ ಪ್ರಶಸ್ತಿಯ ಜೊತೆ ಭಾವನಾತ್ಮಕ ಸಂಬಂಧ ಬೆಳೆಸಿಕೊಳ್ಳುವ ಹಾಗೆ ಮಾಡಿದೆ. ಇಂತಹ ಪ್ರಶಸ್ತಿ ಈಗ 11ನೇ ವರ್ಷದ ಸಮಾರಂಭದಲ್ಲಿ ನಾಡಿನ ಹೆಸರಾಂತ ಕಲಾವಿದರಿಗೆ ಈ ಬಾರಿಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದರು. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಸುಮಾರು 11 ವರ್ಷಗಳಿಂದ ನಿರಂತರವಾಗಿ ದೃಶ್ಯಕಲೆಗೆ ಸಂಬಂಧಿಸಿದಂತೆ, ಶಿಲ್ಪಕಲೆಗೆ ಸಂಬಂಧಿಸಿದಂತೆ ಮತ್ತು ಸಾಹಿತ್ಯ, ನಾಟಕ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಏರ್ಪಡಿಸುವುದನ್ನು ತಾವೆಲ್ಲರೂ ಗಮನಿಸ್ತಾ ಬಂದಿದ್ದೀರಿ ಮತ್ತು ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದೀರಿ ತಾವು. ಈ ವರ್ಷ ನಮ್ಮ ಪ್ರತಿ ವರ್ಷದ ಒಂದು ಮುಖ್ಯವಾದ ಕಾರ್ಯಕ್ರಮ ಅಂದರೆ ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನದಲ್ಲಿ 2 ರೀತಿ ಕಾರ್ಯಕ್ರಮ ಇರುತ್ತೆ. ಒಂದು ಹಿರಿಯ ಕಲಾವಿದರಿಗೆ ಗೌರವ ಪ್ರಶಸ್ತಿ ಕೊಡ್ತೀವಿ ನಾವು ಪ್ರತಿ ವರ್ಷ. ಇದಕ್ಕೆ ಯಾವುದೇ ಸ್ಪರ್ಧೆ ಇರೋಂಗಿಲ್ಲ. ಅದು ನಾವು ಈ ಕ್ಷೇತ್ರದಲ್ಲಿ ದೃಶ್ಯಕಲೆಯಲ್ಲಿ ಚಿತ್ರಕಲೆ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಛಾಯಾಚಿತ್ರ ಆಗಿರ್ಬೋದು, ಇನ್ಸ್ಟಾಲೇಷನ್ ಆರ್ಟ್ ಆಗಿರ್ಬೋದು, ಒಟ್ಟಾರೆ ದೃಶ್ಯಕಲೆ ವಿವಿಧ ಪ್ರಕಾರಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದಂಥವರನ್ನು ಗುರುತಿಸಿ ಅವರ ಜೀವಮಾನದ ಸಾಧನೆಗೆ ದೃಶ್ಯ ಬೆಳಕು ಗೌರವ ಪುರಸ್ಕಾರವನ್ನು ನೀಡುತ್ತೇವೆ. ಹಿಂದಿನ ದಿನಗಳಲ್ಲಿ ನಾವು ಭಾಳ ಪ್ರಸಿದ್ಧಿ ಪಡೆದಂಥ ಮತ್ತು ಈ ಕ್ಷೇತ್ರದಲ್ಲಿ ಭಾಳ ನಿರಂತರವಾಗಿ ಕೆಲಸ ಮಾಡಿದಂಥವ್ರು ಕೊಟ್ಟಿದ್ದಾರೆ. ತಮ್ಮ ಗಮನಕ್ಕಾಗಿ ಹಿಂದಿನ ವರ್ಷಗಳಲ್ಲಿ ನಾವು ಯಾರ್ಯಾರಿಗೆ ಪ್ರಶಸ್ತಿ ಕೊಟ್ಟಿದ್ದನ್ನು ಒಂದು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೋಗ್ತಾನೆ. ಡಾಕ್ಟರ್ ವಿಜಯ ಸಿದ್ದರಾಮಪ್ಪ ಹಾಗಲಗುಂಡಿಗೆ ಅವರು 2014ರಲ್ಲಿ ಕೊಟ್ಟಿದ್ದೇವೆ. ಡಾಕ್ಟರ್ ಸಿ ಚಂದ್ರಶೇಖರ್ ಅಂತೇಳಿ ಬೆಂಗಳೂರದ ಮುದ್ರಣ ಮತ್ತು ಚಿತ್ರಕಲಾವಿದರು 2015. ಶ್ರೀ ವೆಂಕಟಾಚಲಪತಿ ಅಂತೇಳಿ ಭಾಳ ಶ್ರೇಷ್ಠ ಶಿಲ್ಪಕಲಾವಿದರು, ಆಮೇಲೆ ಬೆಂಗಳೂರವರು. ಪ್ರಭು ಹರ್ಸೂರ್ ಅಂತೇಳಿ ತುಮಕೂರು. KV ಸುಬ್ರಹ್ಮಣ್ಯಂ ಅಂತೇಳಿ ಆರ್ಟ್ ಕ್ರಿಟಿಕ್ ಮತ್ತು ಆರ್ಟ್ ಹಿಸ್ಟೋರಿಯನ್ ಬೆಂಗಳೂರು. ರೇಣುಕಾ ಕೆಸರಮೂಡ ಅಂತೇಳಿ ಚಿತ್ರಕಲಾವಿದರು ತುಮಕೂರು. SS ಸಿಂಪಿ ಅಂತೇಳಿ ನಮ್ಮ ಗುಲ್ಬರ್ಗದವರೇ, ಅವರು ತುಂಬ ಭಿತ್ತಿ ಚಿತ್ರಗಳನ್ನು ಮಾಡಿದರು. ಆಮೇಲೆ ನಾಗಪ್ಪ ಪ್ರಧಾನಿ ಅಂತೇಳಿ ಅವರು ಕೂಡ ಶಿಲ್ಪಕಲಾವಿದರು. ಮತ್ತು ಬಸವರಾಜ್ ಎಲ್ ಜಾನೆ ಅಂತೇಳಿ ನಮ್ಮ ಗುಲ್ಬರ್ಗದವರು, ಅವರಿಗೆ ನಾವು 2022ರಲ್ಲಿ ಕೊಟ್ಟಿದ್ದೇವೆ. ಈ 2023ರಲ್ಲಿ ಬಾಬುರಾವ್ ನುಡೋನ್ ಅಂತೇಳಿ ರಾಯಬಾಗ್ದವರು, ಅವರಿಗೆ ನಾವು ಗೌರವ ಪ್ರಶಸ್ತಿಯನ್ನು ನೀಡಿದ್ದೇವೆ. ಈ ಸಾರಿ ನಾವು ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದವರು ಮೊಹಮ್ಮದ್ ರಿಜ್ವಾನ್ ಅಂತೇಳಿ. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಕೊಂಡಲಹಳ್ಳಿಯವರು. ಆದರೆ ಅವರು ತಮ್ಮ ವೃತ್ತಿ ಜೀವನಕ್ಕಾಗಿ ಬೆಂಗಳೂರಿನಲ್ಲಿ ಹೋಗಿ ಮತ್ತು ಬೆಂಗಳೂರಿನಲ್ಲೇ ನೆಲೆ ನಿಂತಿದ್ದಾರೆ. ಅವರು ಚಿತ್ರಕಲೆಯಲ್ಲಿ ಪೋಸ್ಟ್ ಡಿಪ್ಲೊಮಾ ಪದವಿಯನ್ನು ಅತ್ಯಂತ ಪ್ರತಿಷ್ಠಿತ ಕಲಾಶಾಲೆಯಾದಂಥ MS ಯೂನಿವರ್ಸಿಟಿ ಬರೋಡದಲ್ಲಿ ಪಡೆದಿದ್ದಾರೆ. ಆಮೇಲೆ ಸಾಕಷ್ಟು ಕಲಾ ಪ್ರದರ್ಶನಗಳಲ್ಲಿ, ಕಲಾ ಶಿಬಿರಗಳಲ್ಲಿ, ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಕಲಾಕೃತಿಗಳನ್ನು ರಚಿಸಿದ್ದಾರೆ. ಮತ್ತು ಅವರು ಮೂಲತಃ ಚಿತ್ರಕಲೆ ಶಿಕ್ಷಕರಾಗೂ ಮತ್ತು ಸಾಕಷ್ಟು ಮಕ್ಕಳಿಗೆ ಸಂಬಂಧಪಟ್ಟಂತೆ, ಕಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ದಾರೆ. ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ ಮತ್ತು NSRT ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಗಳಲ್ಲೂ ಸಹ ಅವರು ಈ ಮಕ್ಕಳ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರನ್ನು ಗುರುತಿಸಿ ನಾವು ಈ ಸಾರಿ ಅವರಿಗೆ ಗೌರವ ಪ್ರಶಸ್ತಿಯನ್ನು ನೀಡಿದ್ದೇವೆ. ಈ ಗೌರವ ಪ್ರಶಸ್ತಿಯು 6,000 ರೂಪಾಯಿ ಮೊತ್ತ ಇರುತ್ತೆ ಮತ್ತು ಸ್ಮರಣಿಕೆ ಮತ್ತು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತೈತೆ. ಇನ್ನು 2ನೇ ದೃಶ್ಯ ಬೆಳಕು ಪ್ರಶಸ್ತಿ. ದೃಶ್ಯ ಬೆಳಕು ಪ್ರಶಸ್ತಿ ಅಂದರೆ ಇದನ್ನು ನಾವು ಒಂದು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡುತ್ತೀವಿ. ನಾವು ಸ್ಪರ್ಧೆ ಅಂದರೆ ಅವರಿಗೆ ನಾವು ಚಿತ್ರಕಲೆ ಸ್ಪರ್ಧೆ, ಚಿತ್ರಕಲೆಯಲ್ಲಿ ಚಿತ್ರಕಲೆ, ರೇಖಾಚಿತ್ರ ಮತ್ತು ಗ್ರಾಫಿಕಲೆ, ಛಾಯಾಚಿತ್ರ, ಶಿಲ್ಪಕಲೆ, ಈ 5 ಪ್ರಕಾರಗಳಲ್ಲಿ ನಾವು ಕಲಾಕೃತಿಗಳನ್ನು ಆಹ್ವಾನ ಮಾಡುತ್ತೀವಿ. ಆ ಕಲಾಕೃತಿಗಳಲ್ಲಿ ಆಹ್ವಾನ ಮಾಡಿದ ಬಳಿಕ ನಾವು ಫಸ್ಟು ಫೋಟೋಗ್ರಾಫ್ ಅವರಿಂದ ತರಿಸ್ಕೊಳ್ತೀವಿ. ಅವರ ಕಲಾಕೃತಿಯ ಛಾಯಾಚಿತ್ರಗಳನ್ನು ನಾವು ತರಿಸ್ಕೊಳ್ಳುತ್ತೇವೆ. ಆ ಛಾಯಾಚಿತ್ರಗಳಲ್ಲಿ ನಾವು ಆಯ್ಕೆ ಮಾಡಿ ಮತ್ತೆ ಒರಿಜಿನಲ್ ಪೇಂಟಿಂಗ್ಸ್ ಮತ್ತು ಶಿಲ್ಪಗಳನ್ನು ಅವರು ನಾವು ತಂದು ಕೊಡ್ತಾರೆ. ಇದು ಒಂದು 3 months ಪ್ರೊಸೆಸ್ ಇರುತ್ತೆ. ಅವ್ರಿಗೆ ನಾವೆಲ್ಲನೂ ಅದು ಅಪ್ಲಿಕೇಶನ್ ಕಳಿಸಿ ಅದನ್ನು ತಂದು ಆಮೇಲೆ ಛಾಯಾಚಿತ್ರ ಕೊಟ್ಟ ಬಗ್ಗೆ ಛಾಯಾಚಿತ್ರವನ್ನು ಸೆಲೆಕ್ಟ್ ಮಾಡಿ ಇದು ನಿಮ್ಮದು ಆಯ್ಕೆ ಆಗಿದೆ, ನೀವು ಒರಿಜಿನಲ್ ಪೇಂಟಿಂಗ್ಸು ಶಿಲ್ಪಗಳು ತಂದು ಕೊಡ್ರಿ ಅಂದಾಗ ಅವ್ರು ತಂದು ಕೊಡ್ತಾರೆ. ಅದಕ್ಕೆ ಆ ತಂದು ಕೊಟ್ಟಾಗೆ ನಮಗೆ ಎಷ್ಟು ಬಂದಿವೆ ಸುಮಾರು ಒಂದು 90 ಕಲಾಕೃತಿಗಳು ಬಂದಿದ್ದವು ಸ್ಪರ್ಧೆಗೆ. ಆ 90 ಕಲಾಕೃತಿಗಳಲ್ಲಿ ನಾವು ಆ ಗುಣಮಟ್ಟವನ್ನು ಆಧರಿಸಿ ಮತ್ತು ನಾವು ಕಲಾ ಪ್ರದರ್ಶನವನ್ನು ಮಾಡುವ ಗ್ಯಾಲರಿಯ ಸ್ಥಳಾವಕಾಶವನ್ನು ಆಧರಿಸಿ 70 ಕಲಾಕೃತಿಗಳನ್ನು ಆಯ್ಕೆ ಮಾಡಿದ್ದೇವೆ. ಆ 70 ಕಲಾವಿದರ ಹೆಸರು ಮತ್ತು ಅವರ ಊರು ನಿಮಗೆ ಇನ್ವಿಟೇಷನ್ ಕಾರ್ಡ್ನಲ್ಲಿ ನಾವು ಬ್ಯಾಕ್ ಸೈಡ್ ಹಾಕಿದ್ದೇವೆ, ಇಂಗ್ಲೀಷ್ನಲ್ಲಿ ಹಾಕಿದ್ದೇವೆ. ನಗರದ ಕ್ರೈಸ್ಟ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಸಮಾರಂಭ. ಜಾಗೃತಿ ಜ್ಯೋತಿ ಟ್ರಸ್ಟ್ ವತಿಯಿಂದ ದೇಶವ್ಯಾಪ್ತಿ ಜನಸೇವೆ. ಜ್ಯೋತಿ ಬಸವರಾಜ್ ಸುದ್ದಿಗೋಷ್ಠಿ.
ಅಗಲಿದ ಶ್ವಾನದಳ ಕ್ರೈಮ್ ಡಾಗ್ ರೀಟಾಗೆ ಅಂತಿಮ ವಿದಾಯ ಹೇಳಿದ ಪೊಲೀಸರು. ಪೊಲೀಸ್ ಸಕಲ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಗದಗ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧಿಯವರ ಹೆಸರಿಡುವಂತೆ ಬಿಆರ್ ಪಾಟೀಲ್ ಒತ್ತಾಯ. ಡಿಸೆಂಬರ್ 27ರಂದು ಕಲಬುರಗಿಯಲ್ಲಿ ಜೀವ ಆಸ್ಪತ್ರೆ ಉದ್ಘಾಟನೆ. ಕಲಬುರಗಿಯಲ್ಲಿ ಡಿಸೆಂಬರ್ 27ರಂದು 3 ದಿನಗಳ ಕಾಲ ಎಬಿವಿಪಿ ರಾಜ್ಯ ಸಮ್ಮೇಳನದ ಆಯೋಜನೆ. ಸಚಿನ್ ಕುಳಗೇರಿ ಸುದ್ದಿಗೋಷ್ಠಿ. ಡಿಸೆಂಬರ್ 28 ಹಾಗೂ 29ರಂದು ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ. ಪರಶುರಾಮ್ ಮಾಹಿತಿ. ಇದೇ ಇವತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೊಮ್ಮೆ ನಾಡಿನ ಸಮಸ್ತ ಜನರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.